ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರೀತಿ ಕರೆಯೋಲೆಗೆ ಎಲ್ಲ ದಯವಿಟ್ಟು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಶಾಂತ್ ಚಕ್ರವರ್ತಿ ಸರ್ ಲಾಸ್ಟ್ ಟೈಮ್ ಆಡಿಯೋ ರಿಲೀಸ್ಗೂ ಕೂಡ ಬಂದಿದ್ದರು. ಈ ಸಲನೂ ನಮಗೆ ಸಪೋರ್ಟ್ ಮಾಡೋದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ಸ್ವಾಗತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ BJP ಭರತ್ ಸರ್ ಬಂದಿದ್ದಾರೆ. ಹಾಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಸರ್ ರವಿಶಂಕರ್ ಸರ್ ಬಂದಿದ್ದಾರೆ. ನಮ್ಮ ಡಿಸ್ಟ್ರಿಬ್ಯೂಟರ್ ರಾಜಣ್ಣ ಅವ್ರು ಬಂದಿದ್ದಾರೆ. ಆನಂದ್ ಅಡಿಯೋದವ್ರು ಬಂದಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಆರ್ಟಿಸ್ಟ್ಗಳು ನಮ್ಮ ಜೊತೆಗೆ ಯಾವಾಗಲೂ ಸಪೋರ್ಟಾಗಿ ನಿಂತಿದ್ದಾರೆ. ಹಾಗೆ ನಮ್ಮ ತಾಯಿ ಬಂದಿದ್ದಾರೆ. ನನ್ನ ಏನೇ ಹೆಲ್ಪ್ ಬೇಕು ಅಂತ ಅಂದರೂ ಅವ್ರನ್ನ ಫಸ್ಟ್ ಕೇಳ್ತೀನಿ. ಅವರು TV ಬ್ರದರ್ಸ್ ದೀಪು ಸರ್ ಬಂದಿದ್ದಾರೆ. ಹೀಗೆ ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ರಿಗೂ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ ಸಿನಿಮಾದ ಬಗ್ಗೆ, ಈ ಸಿನಿಮಾಕ್ಕೆ ನಿಮಗೆ ಯಾಕೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು? ಏನಕ್ಕೆ? ವಾಟ್ ಇಸ್ ದ ಕಂಟೆಂಟ್? ಅಂದರೆ ಫಸ್ಟು ನಾನು ಆ್ಯಕ್ಚುಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು. ಸೊ ಸುಮಾರು ಸಿನಿಮಾಗಳಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆಮೇಲೆ ನಾನೇ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಿದ್ದು. ಹಿಂಗೆ ಡಿಸ್ಕಷನ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರ್ ಬಂದು ತುಂಬ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಅವರು ತುಂಬ ಟ್ಯಾಲೆಂಟ್ ಇದ್ದಾರೆ. ಅವ್ರು ಸುಮಾರು ಪುಸ್ತಕಗಳನ್ನ ಓದ್ತಾರೆ. ಅವರೊಂಥರ ಎಲ್ಲ ಪುಸ್ತಕಗಳ ಇರೋ ಎನ್ಸೈಕ್ಲೋಪೀಡಿಯೋ ಥರ. ಅವರು ಏನು ಕೇಳಿದ್ರು ಅವರು ಹತ್ರ ತುಂಬ ವಿಷಯಗಳಿರುತ್ತೆ. ಅವ್ರು ನಮಗೆ ಸಿಕ್ಕಿದ್ದು ನಿಜವಾಗ್ಲೂ ಹೆಮ್ಮೆ. ಅವರೊಂಥರ ಎಲ್ಲ ಪುಸ್ತಕಗಳನ್ನ ಓದಿ ಅವರು ಒಂದು ದೊಡ್ಡ ಗ್ರಂಥ ಆಗಿಬಿಟ್ಟಿದ್ದಾರೆ. ಹೀಗೆ ಡಿಸ್ಕಷನ್ ಮಾಡಬೇಕಾದ್ರೆ ನನ್ನ ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಈ ಸಿನಿಮಾ ಅವರು ಕತೆ ಮಾಡ್ಕೊಂಡಿದ್ರು. ಕತೆ ಹೇಳ್ತಾಯಿದ್ರು. ತುಂಬ ವಿಭಿನ್ನವಾಗಿದೆ ಅನ್ನಿಸ್ತು, ವಿನೂತನವಾಗಿದೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದು ಅಂದರೆ ಸಣ್ಣ ನಿರ್ಮಾಪಕಿಯಾಗಿ ಬರ್ತಾಯಿದ್ದೀನಿ. ಇದನ್ನು ಚಿಗುರಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಟಿಂಗ್ ಏನಾದರೂ ಮಾಡಿದ್ದೀರಾ ಈ ಸಿನಿಮಾದಲ್ಲಿ? ಒಂದು ಸಣ್ಣ ರೋಲ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿನಿಮಾದ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಮಂಜು ಪಾಟೀಲ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್ ಪ್ಲೀಸ್. ಸೊ ಈ ಒಂದು ಸಿನಿಮಾದಲ್ಲಿ ನಾವು ನೋಡಿರೋ ಹಾಗೆ ಒಬ್ಬರು ಲೀಡ್ ರೋಲ್ ಅಂತ ಇರೋದಕ್ಕಿಂತ ಸುಮಾರು ಜನದ ಲೀಡ್ ರೋಲ್ ಕಾಣಿಸ್ತಾ ಇದೆ. ಸೊ ನಿಮ್ಮ ಪಾತ್ರ ಏನು ಅಂತ ಹೇಳ್ಬೋದಾ ಸರ್? ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಗೆಳೆಯರಿಗೆ, ಸಿನಿಮಾದವರಿಗೆ, PR ನಮ್ಮ ಇನ್ವಿಟೇಷನ್ಗೆ ಕರೆ ಕೊಟ್ಟು ಬಂದಂಥ ಎಲ್ಲ ಸಪೋರ್ಟ್ ಮಾಡೋ ಅಂಥ ಸ್ನೇಹಜೀವಿಗಳಿಗೆ ನನ್ನ ಶರಣ ತಿನ್ನಿಸ್ತೀನಿ. ನನ್ನ ಹೆಸರು ಮಂಜು ಪಾಟೀಲ್. ನನಗೆ ಅವಕಾಶ ಕೊಟ್ಟಂಥ ಮಾಲತಿ ಮೇಡಮ್ ಆಗಿರ್ಬೋದು, ನಿರ್ದೇಶಕರಾದ ಭಗತ್ ರಾಜ್ ನನ್ನ ಗೆಳೆಯರು ಕೂಡ ನನಗೆ ಒಂದು ಸಣ್ಣ ಅವಕಾಶ ಕೊಟ್ಟಕ್ಕೆ ಅವ್ರಿಗೂ ನಾನು ಕೃತಜ್ಞತೆ ಆಗಿರ್ತೀನಿ. ಮೇಡಮ್, ನಿಮಗೂ ಕೂಡ ನಡೆಸ್ಕೊಡ್ತಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಎಲ್ಲ ಸಹಕಾರ ಬೇಕು ಮಾಧ್ಯಮ ಮಿತ್ರರದು. ನೀವು ಸಪೋರ್ಟ್ ಮಾಡಿದ್ರೆ ಕನ್ನಡ ಚಿತ್ರರಂಗ, ನಾವು ಹೊಸದವ್ರು ಬರ್ತಾರಂಥ ಚಿತ್ರರಂಗ. ಈಗ ನೀವು ಟ್ರೈಲರ್ ನೋಡಿದ್ರಿ. ಟ್ರೈಲರ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಕಡೆಯಿಂದ ಆದಷ್ಟು ಎಲ್ಲ ಥರದ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ನಾವೆಲ್ಲ ಕೆಲಸ ಮಾಡಿದ್ದೀವಿ. ಈಗ ನಿಮ್ಮ ಮಡಿಲಿಗೆ ಆಗ್ತಾಯಿದ್ದೀವಿ. ಮಾಧ್ಯಮ ಮಿತ್ರರು ಫೇಸ್ಬುಕ್ ಆಗಿರ್ಬೋದು ಅಥವಾ ನಮ್ಮದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿರೋಂಥ ಯಾರೇ ಒಬ್ಬರಾಗಿರ್ಬೋದು, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ನೀವು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಹೊಸ ಪ್ರತಿಭೆಗಳು ಬರ್ತಾರೆ. ನಮ್ಮ ಥರ ಹೊಸ ಪ್ರತಿಭೆಗಳು ಬರ್ತಾರೆ. ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು ಬರೋಕ್ಕೆ ನೀವೊಂದು ಹಾದಿ ಮಾಡಿಕೊಡ್ತೀರ ಅಂತೇಳಿ ನಿಮ್ಮಲ್ಲಿ ತುಂಬ ಕಳಕಳಿಯಾಗಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಸಪೋರ್ಟ್ ಕೂಡ ನಾವು ಕೇಳ್ಕೊತಾ ಇದ್ದೀವಿ. ದಿ ಸೂಟ್ ಸಿನಿಮಾ ಅಂತ ಬಂದಾಗ ನೀವು ನೋಡಿದರೆ ಹೊಸತನ ಅನ್ನೋದು ತುಂಬ ಎದ್ದು ಕಾಣುತ್ತೆ. ಶೀರ್ಷಿಕೆನೇ ಹೊಸತನದಲ್ಲಿದೆ. ಶೀರ್ಷಿಕೆ ಬಗ್ಗೆ ಒಬ್ಬ ಸಿನಿಮಾ ವೀಕ್ಷಕನ ಹತ್ರ ಹೋಗ್ಬಿಟ್ಟು ಶೀರ್ಷಿಕೆ ಹೇಗಂತ ಕೇಳೋದ್ರಲ್ಲಿ ಒಂದು ಹೊಸತನ ಇದೆ. ವೀಕ್ಷಕನಿಗೆ ಯಾವ ರೀತಿ ಬೇಕು ಅಂತ ಕೇಳಿಕೊಂಡು ಕತೆ ಮಾಡೋದ್ರಲ್ಲಿ ಹೊಸತನ ಇದೆ. ಸಂಗೀತ ನಿರ್ದೇಶಕರು ಹೊಸಬರು. ಈ ಚಿತ್ರದಲ್ಲಿ ಬರುವ ಒಂದು ನಾಯಕ ನಟರಾಗಿರ್ಬೋದು, ಪ್ರತಿಯೊಬ್ಬ ನಟರು ಕೂಡ ಹೊಸತನ ಕೂಡಿದೆ ದಿ ಸೂಟಲ್ಲಿ. ಹೆಸರು ಕೂಡ ದಿ ಸೂಟ್, ತುಂಬ ಹೊಸತನ ಇದೆ. ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಚಿತ್ರರಂಗವನ್ನು ಪ್ರೋತ್ಸಾಹಿಸಿ, ಬೆಳೆಸಿ, ಹಾರೈಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಈಗಾಗಲೇ ಒಂದು ಬ್ಯೂಟಿಫುಲ್ ಆದಂಥ ಪರ್ಫಾರ್ಮೆನ್ಸನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಕಲೀಮ್ ಅವರು. ಅವ್ರನ್ನ ಈ ಒಂದು ಸಿನಿಮಾದಲ್ಲಿ ಕಮಲ್ ಆಗಿ ನೋಡ್ತೀವಿ. ಕೇವಲ ಒಬ್ಬ ಆ್ಯಕ್ಟರ್ ಮಾತ್ರ ಅಲ್ಲ, ಅದ್ಭುತವಾದಂತಹ ಸಂಗೀತದ ಬಗೆಗೆ ಒಲವಿರುವಂತಹ ಸರೋದ್ ಪ್ಲೇಯರ್ ಹೌದು, ಪ್ಲೇಬ್ಯಾಕ್ ಸಿಂಗರ್ ಹೌದು, ಆ್ಯಕ್ಟರ್ ಹೌದು, ಜೊತೆಗೆ
ಹೀಸ್ ಇನ್ ಟು ಬಿಸ್ನೆಸ್ ಆಲ್ಸೋ. ಸೊ ಅವರ ಪಾತ್ರದ ಬಗ್ಗೆ ಇವತ್ತು ಕೇಳೋಣ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೋಸ್ಕರ. ಈ ಫಿಲ್ಮ್ ಸೂಟ್ ಭಗತ್ ಸರ್ ನನಗೆ ನೋಡಿದ ತಕ್ಷಣ ಒಂದು ಕಾಫಿ ಡೇನಲ್ಲಿ ಹೇಳಿದರು, ನೀವೇ ನಮ್ಮ ಕ್ಯಾರೆಕ್ಟರ್ ಇದಕ್ಕೆ ಸೂಟ್ ಆಗೋದು ಅಂತ. ಅದಕ್ಕೋಸ್ಕರ ನಾನು ದುಬೈಯಿಂದ ಅಲ್ಲಿ ಬಂದಿದ್ದೆ. ಆಮೇಲೆ ಬಾಲಿವುಡ್ನಲ್ಲಿ ಇದ್ದೆ, ಆ್ಯಸ್ ಎ ಜರ್ನಲಿಸ್ಟ್ ಇದ್ದೆ. ಅದಾದಮೇಲೆ ಸಲ್ಮಾನ್ ಖಾನ್ ಮ್ಯಾನೇಜರ್ ಇದ್ದೆ. ಅದಾದಮೇಲೆ ಬೆಂಗಳೂರಿಗೆ ಬಂದಾಗ ಭಗತ್ ಸರ್ ಹೇಳಿದರು, ಇದು ಮಾಡೋಣ ಫಿಲ್ಮ್, ಓಕೆ ನೀವೇ ಲೀಡ್ ಇದ್ದೀರಾ ಇದರಲ್ಲಿ ಅಂತ. ಅವ್ರು ಅವಕಾಶ ಕೊಟ್ಟರು, ಮಾಡಿದ್ದೀನಿ. ಈ ಫಿಲ್ಮ್ ಸೂಟ್ ನೀವೆಲ್ಲರೂ ನೋಡಬೇಕು. ಇದರಲ್ಲಿ ಆ್ಯಕ್ಟಿಂಗ್ ಏನಿದೆ ಅಂತ ಎಲ್ಲ ರಸಗಳು ತುಂಬಿದ್ದೀವಿ ಮತ್ತು ತುಂಬ ಒಳ್ಳೆ ಸಿನಿಮಾ ಬಂದಿದೆ. ಭಗತ್ ಸರ್ಗೆ ಹೇಳ್ತೀನಿ, ಭಗತ್ ಓಕೆ, ಇದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಗಳು ಇದೆ. ಯಾಕೆ ಗೊತ್ತಾ, ಇದು ಕಂಟೆಂಟ್ ಸಿನಿಮಾ ಮತ್ತು ಇದರಲ್ಲಿ ಫ್ಲೇವರ್ಸ್ ಯಾವ ಥರ ಹಾಕಿದ್ದು, ಜೀವನದ್ದು ಎಲ್ಲ ಫ್ಲೇವರ್ಸ್ಗಳು ಕಂಪೈಲೇಷನ್ ಮಾಡಿ ಈ ಫಿಲ್ಮ್ ಮಾಡಿದ್ದೀವಿ. ನೀವು ಎಲ್ಲರದ್ದು ಸಪೋರ್ಟ್ ಮತ್ತು ಸಹಕಾರ ಬೇಕು. ಥ್ಯಾಂಕ್ ಯು, ಧನ್ಯವಾದಗಳು. ಒಂದೇ ಸಿನಿಮಾ. ಲಾಸ್ಟ್ ಟೈಮ್ ನಾವೆಲ್ಲ ಸೇರಿದ್ವಿ, ಮೋಸ್ಟ್ಲಿ ತಾವೆಲ್ಲ ಬಂದಿದ್ರಿ ಅಂದ್ಕೊಳ್ತೀನಿ ಆಡಿಯೋ ಲಾಂಚ್ಗೆ. ಈ ಸರಿ ಟ್ರೈಲರ್ ಲಾಂಚಿಗೆ ಎಲ್ಲರೂ ಬಂದಿರೋದು ನಿಜವಲ್ಲೂ ಖುಷಿ ಕೊಟ್ಟಿದೆ. ನಮ್ಮೆಲ್ಲರ ಚಿತ್ರ ದ ಸೂಟ್. ಮತ್ತು ಪದೇ ಪದೇ ಇದು ಕಂಟೆಂಟ್ ಮೂವಿ ಅಂತ ಹೇಳೋದು ಬೇಡ. ಮೋಸ್ಟ್ಲಿ ಪೋಸ್ಟರ್ ನಿಮಗೆಲ್ಲರಿಗೂ ಪೋಸ್ಟ್ ನೋಡೋದೇ ಗೊತ್ತಾಗುತ್ತೆ. ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ, ಕಂಟೆಂಟೇ ಹೀರೋ. ನಮ್ಮ ಭಗತ್ ರಾಜ್ ಸರ್ ಒಂಥರ ವಿಭಿನ್ನವಾದ ಕಥೆಯನ್ನು ಮಾಡಿದ್ದಾರೆ. ಕಷ್ಟ ಇಷ್ಟ ಎಲ್ಲ ಮುಗಿದೋಯ್ತು. ಇನ್ನೇನಿದ್ರೂ ಅದೃಷ್ಟದ ದಿನ ಮೇ 17 ಅದೃಷ್ಟ ಪರೀಕ್ಷೆಯ ದಿನ. ಆ ಪರೀಕ್ಷೆ ಆದಮೇಲೆ ಒಳ್ಳೆಯ ಮಾರ್ಕ್ಸ್ ಸಿಗುತ್ತಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಹೀರೋ ಅಂತ ಯಾರೂ ಇಲ್ಲ. ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ವಿಭಿನ್ನವಾದ ಯಾರಾದರೂ ಕೇಳ್ತಾರೆ ನನಗೆ, ಈ ಜಾನ್ರ್ ಏನು ಅಂತಾರೆ. ನನಗೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಏನು ಜಾನ್ರ್ ಅಂತ ಹೇಳೋದು. ಕಮಲ್ ಅವರು ಹೇಳಿದ್ರು ನವರಸ ಎಲ್ಲ ತುಂಬಿದೆ ಇಲ್ಲಿ. ಒಂಥರ ಪ್ರೀತಿ ಇದೆ, ಆಮೇಲೆ ಕ್ರೂರ ಇದೆ. ಆದರೆ ಎಲ್ಲ ಜನಕ್ಕೆ ಏನು ಬೇಕೋ ಅದು ಈ ಚಿತ್ರದಲ್ಲಿ ನಮ್ಮ ಸರ್ ಕೊಟ್ಟಿದ್ದಾರೆ. ಮೇ 17ವರೆಗೂ ಕಾಯಲೇಬೇಕು. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಸರಿಯಾಗಿ ರಿಲೀಸ್ ದಿನ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೇನಾದರೂ ಚಿತ್ರ ಗೆದ್ದರೆ ಎಲ್ಲ ಟೀಮು ಮತ್ತು ಇದಕ್ಕೆ ಸಪೋರ್ಟ್ ಮಾಡಿದಂಥ ಮಾಧ್ಯಮ ಮಿತ್ರರಿಗೂ ಸಲ್ಲುತ್ತೆ. ತುಂಬ ಥ್ಯಾಂಕ್ಸ್. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಹಾಗೂ ನನ್ನ ಆತ್ಮೀಯ ಮಿತ್ರರಾದಂಥ ಭಗತ್ ರಾಜ್ ಅವರಿಗೆ, ನಿರ್ಮಾಪಕರಾದಂಥ ಮಾಲ್ತಿಗೌಡ ಮೇಡಮ್ ಹಾಗೂ ರಾಮಸ್ವಾಮಿ ಅವರಿಗೆ. ಒಂದು ಸಿನಿಮಾದ ಹಿಂದೆ ಸಾಕಷ್ಟು ಕೆಲಸಗಳಿರ್ತವೆ, ಕಾರ್ಯಗಳಿರ್ತವೆ. ಪ್ರತಿ ಹಂತದಿಂದನೂ ನಾನು ನಿರ್ದೇಶಕರ ಜೊತೆಯಲ್ಲಿ ಅವರ ಬೆನ್ನೆಲುಬಾಗಿ ಬರ್ತಾನೇ ಇದ್ದೀನಿ. ಈ ಒಂದು ಬೆನ್ನೆಲುಬಿಗೆ ಈ ಮೇ 17ನೇ ತಾರೀಕು ಒಂದು ಎಕ್ಸಾಮ್ ಬರೆದಿರೋದಕ್ಕೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಈ ಇತ್ತೀಚಿನ ದಿನಗಳಲ್ಲಿ ನನ್ನ ಸ್ನೇಹಿತರೆಲ್ಲರೂ ಈ ಒಂದು ಸಿನಿಮಾಗೋಸ್ಕರ, ಪ್ರಮೋಷನ್ಗೋಸ್ಕರ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ನಮ್ಮ ಅಂತರಂಗ ಬಹಿರಂಗ ತಂಡದ ಹುಡುಗರು ಇರ್ಬೋದು, ಹಾಗೂ ಸುರೇಶ್ ಅಣ್ಣವ್ರ ಫ್ರೆಂಡ್ಸ್ ಇರ್ಬೋದು. ಸಾಕಷ್ಟು ನಮ್ಮ ಶಕ್ತಿ ಮೀರಿ ಪ್ರಮೋಷನ್ಗೆ ಕೆಲಸ ಮಾಡಿದ್ದೀವಿ. ಹಾಗೆ ನಮ್ಮೆಲ್ಲ ಸ್ನೇಹಿತರು ಕೂಡ ಅಷ್ಟೇ ಈ ಒಂದು ಸಿನಿಮಾ ರಿಲೀಸ್ಗೆ ಕಷ್ಟಪಡ್ತಿದ್ದಾರೆ. ಇದನ್ನು ಹೆಚ್ಚಾಗಿ ತಲುಪಿಸ್ಬೇಕಾಗಿರೋಂಥದ್ದು ನಮ್ಮ ಪತ್ರಿಕಾ ಮಾಧ್ಯಮ ಹಾಗೂ ವಿಜುವಲ್ ಮಾಧ್ಯಮ ಸಾಕಷ್ಟು ಸಪೋರ್ಟ್ ಮಾಡಬೇಕು. ಹಾಗಾಗಿ ಮತ್ತೊಮ್ಮೆ ಅವರಲ್ಲಿ ಕೇಳ್ಕೊತೀನಿ, ನಿಮ್ಮೆಲ್ಲರ ಸಹಕಾರದಿಂದ ಮೇ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದ ಎಲ್ಲ ಜನತೆ ಒಂದು ಹೊಸಬರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು, ಬೆಂಬಲವನ್ನು ಕೊಡಬೇಕು, ಯಶಸ್ಸನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಮಾಲತಿ ಮೇಡಮ್ ಅವರಿಗೆ ಮತ್ತು ನಿರ್ದೇಶಕರಾದಂಥ ಭಗತ್ ರಾಜ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಚಿತ್ರೋದ್ಯಮದಲ್ಲಿ ನಾವು ಸ್ಕ್ರೀನ್ ಹಿಂದೆ ಕೆಲಸ ಮಾಡೋವಂಥವ್ರು, ನಾನಾಗಿರ್ಬೋದು, ನಮ್ಮ ರಾಜಣ್ಣ, ಈಗ ಅವ್ರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಸಂತೋಷದ ವಿಷಯ. ಈ ಪಿಕ್ಚರ್ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿದ್ದೀನಿ. ಭಾಳ ನೀಟಾಗಿ ಹೊಸಬ್ರು ಅಂತ ಅನ್ನಿಸ್ಕೊಳ್ಳದೆ
ನಿರ್ದೇಶನ ಮಾಡಿದ್ದು ಭಗತ್ ರಾಜು. ಆ ಶೂಟಿಂಗಿಗೆ ಏನೇನು ಬೇಕೋ ಆ ಅನುಕೂಲಗಳೆಲ್ಲ ಮಾಡಿಕೊಟ್ಟಿದ್ದು ಮಾಲತಿ ಗೌಡ್ರು, ರಾಮಸ್ವಾಮಿ ಅವರು. ತುಂಬ ಚೆನ್ನಾಗಿ ನಡೀತು, ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು. ಆ್ಯಕ್ಚುಲಿ ನಿರ್ದೇಶಕರು ಬರಹಗಾರರು. ನಾನು ಈ ಇನ್ನೊಂದು ಪಿಕ್ಚರ್ಗೆ ಆಲ್ರೆಡಿ ನಾನು ಯಾರೋ ಒಬ್ಬರು ಸ್ಟೋರಿ ಬರಹಗಾರರು ಬೇಕು ಅಂತ ಕೇಳಿದ್ದಾರೆ, ಹೇಳಿದ್ದೀನಿ. ಈ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಟೆಂಟು ಅನ್ನೋದು ಪ್ರಶ್ನೆಗಿಂತ ಈ ಪಿಕ್ಚರ್ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋ ರೇಂಜಿಗೆ ಸಿನಿಮಾ ಮಾಡಿದ್ದಾರೆ. ಈ ಪಿಕ್ಚರ್ಗೆ ನಿಮ್ಮ ಮಾಧ್ಯಮದವ್ರದ್ದು ತುಂಬ ಸಹಕಾರ ಇಂಪಾರ್ಟೆಂಟು. ಇದುವರೆಗೂ ನಾನು ನೋಡಿರೋದು ಪ್ರಕಾರ ಒಂದು ಡೈರೆಕ್ಟ್ರು ಮಾಡಿರೋ ಪಿಕ್ಚರು, ಇನ್ನೊಂದು ಅದ್ರ ಜೊತೆಗೆ ಮಾಧ್ಯಮದವ್ರು ಸಪೋರ್ಟ್ ಮಾಡಿರೋ ಪಿಕ್ಚರ್ಗಳು ಭಾಳ ಸಕ್ಸಸ್ ಆಗಿದೆ. ಎಷ್ಟೋ ಪ್ರೊಡ್ಯೂಸರ್ಗಳು ಉಳ್ಕೊಂಡಿದ್ದಾರೆ, ನಿರ್ದೇಶಕರುಗಳಿಗೆ ಹೆಸರು ಬಂದಿದೆ. ಆದ್ದರಿಂದ ಈ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಕಲಾವಿದರು ಎಲ್ಲ ಒಂದಾಗಿ ಒಟ್ಟಿಗೆ ಎಲ್ಲೂ ಏನೂ ಮನಸ್ತಾಪ ಇಲ್ಲದೆ ಎಲ್ಲ ಖುಷಿಯಾಗಿ ಸಿನಿಮಾ ಮಾಡಿರೋದು. ಇದು ನಿಮ್ಮೆಲ್ಲರದು ಆಶೀರ್ವಾದ ಬೇಕು. ಇದು ಸಕ್ಸಸ್ ಆಗೋಕ್ಕೆ ನೀವು ಮಾಧ್ಯಮದವರು ಸಹಕರಿಸಬೇಕು ಅಂತ ನಂದು ರಿಕ್ವೆಸ್ಟು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ. ಆಲ್ಮೋಸ್ಟ್ ನೋಡಿರ್ತೀರ, ನನ್ನ ರಸ್ತೆಯಲ್ಲಿ ಸಿಗೋ ಭಿಕ್ಷುಕರು, ನಿರಾಶ್ರಿತರನ್ನ ಸಾಕ್ತಾ ಇರ್ತೀನಿ. ಕರ್ನಾಟಕದಲ್ಲಿ ಭಿಕ್ಷುಕರನ್ನ ಫ್ರೀಯಾಗಿ ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ ಫಸ್ಟ್ ಕನ್ನಡಿಗ ನಾನು. ಆದ್ರೆ ಇವತ್ತು ಭಿಕ್ಷುಕರು ಸಾಕೋನಿಗೂ ಸಿನಿಮಾಗೂ ಏನ್ ಸಂಬಂಧ ಅಂತ ನೀವು ಅನ್ಕೋಬಹುದು. ನಾನು ಅವಾಗ ಆಕ್ಟರ್ ಆಗಿ ಇದ್ದವನು, ಮಾಡೆಲ್ ಆಗಿದ್ದವನು, 30 ಶಾರ್ಟ್ ಮೂವಿ ಮಾಡಿ ದೊಡ್ಡ ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಹೊರಟವನು. ರೀಲ್ ಹೀರೋ ಹೋಗಿ ರಿಯಲ್ ಹೀರೋ ಆಗ್ಬಿಟ್ವಿ ಅಷ್ಟೇ. ಬಟ್ ಏನಕ್ಕೆ ಇಲ್ಲಿಗೆ ಬಂದೆ ಅಂದ್ರೆ 10 ವರ್ಷದ ಸ್ನೇಹಿತೆ ನನ್ನ ಮಾಲತಿ ಅವರು. ಅವ್ರಿಗೆ ಅವಾಗಿಂದ ಒಂದು ಹಸು, ಏನಾದ್ರು ಮಾಡಬೇಕು ಅಂತ. ಬಟ್ ಇವತ್ತೊಂದು ಸೂಟ್ ಸಿನಿಮಾ ಮಾಡಿದ್ದಾರೆ. ಹೇಳಕ್ ಇಷ್ಟಪಡ್ತೀನಿ ನಾನು, ಎಷ್ಟೋ ಜನ ಹೀರೋಗಳು ಒಳ್ಳೊಳ್ಳೆ ಹೀರೋಗಳಿಗೆ ಕೋಟಿ ಬಂಡವಾಳ ಹಾಕಿ ಫಿಲಮ್ ಮಾಡಕ್ಕೆ ಈಗಿನ ಕಾಲದಲ್ಲಿ ಭಯ ಪಡ್ತಾರೆ. ಆದ್ರೆ ಒಂದು ಸೂಟ್ ಇಟ್ಕೊಂಡು ಕೋಟಿ ಬಂಡವಾಳ ಹಾಕ್ತಾರೆ ಅಂದ್ರೆ ಅವ್ರಿಗೊಂದು ಜೋರ ಚಪ್ಪಾಳೆ ಬರ್ಬೇಕು ಅಲ್ವಾ? ಇವತ್ತು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಒಂದು ಸೂಟ್ನ ಹಿಡ್ಕೊಂಡು ಆ ಸೂಟ್ ಹಾಕ್ತವನೇ ಹೀರೋ, ಆ ಸೂಟ್ ಹಾಕ್ತವಳೆ ಹೀರೋ ಇನ್ನು ಅಂತ ಹೇಳಕ್ ಹೊರಟಿದಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಒಳ್ಳೇದಾಗ್ಲಿ ಅವ್ರ ಸಿನಿಮಾಗೆ. ಹಾಗೆ ಇವತ್ತು ನಾನು ಒಂದು ಕಾಲ್ ಸೂಟ ಹಾಫ್ ಸೂಟ ಹಾಕಿದ್ದೀನಿ. ಇದು ಟ್ರೈಲರ್, ಅದಕ್ಕೆ ಕಾಲ್ ಸೂಟು. 17th ಫುಲ್ ಸೂಟ್ ಹಾಕೊಂಡ್ ಬರ್ತೀನಿ, ನೀವೆಲ್ಲ ಬರ್ಬೇಕು. 17th ಯಾಕೆಂದ್ರೆ ಈ ಸಿನಿಮಾ ಇದೆಯಲ್ಲ, ಮೀಡಿಯಾ ಮೇಲೆ ಡಿಪೆಂಡ್. ಇವತ್ತು ಎಷ್ಟೋ ಜನ ಸ್ಟಾರ್ಗಳನ್ನ ಬೆಳೆಸಿರೋದು ನಿಮ್ಮಂತ ಮೀಡಿಯಾಗಳು. ನೀವು ಮನ್ಸ್ಪಟ್ರೆ ಯಾರನ್ನ ಬೇಕಾದ್ರು ಹೀರೋ ಮಾಡ್ತೀರಾ, ಯಾರನ್ನ ಬೇಕಾದ್ರು ಝೀರೋ ಮಾಡ್ತೀರಾ. ಇವತ್ತು ಈ ಒಂದು ಸೂಟ್ನ ನಂಬ್ಕೊಂಡು ಭಗತ್ ರಾಜ್ ಅವರು, ಮಾಲತಿ ಮೇಡಮ್ ಅವರು ಒಂದು ಸಿನಿಮಾ ಮಾಡಕ್ ಹೊರಟಿದ್ದಾರೆ. ನಿಜವಾಗ್ಲೂ ಆ ಒಂದು ಕೆಚ್ಚದೆ ಕಣ್ಣೆಳತಿ, ಹೆಮ್ಮೆಯ ಕಣ್ಣೆಳತಿನ ಉಳಿಸ್ಕೋಬೇಕಾದ್ರೆ ನಮ್ಮ ಕರ್ತವ್ಯ. ಯಾಕೆಂದ್ರೆ ಇವತ್ತು ನಾವು ಅವ್ರನ್ನ ಉಳಿಸಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಮುಂದೆ ಬರ್ತಾರೆ. ಹೆಣ್ಮಕ್ಳು ಮನೇಲೆ ಕುತ್ಕೋಬೇಕು, ಕೆಲಸ ಮಾಡ್ಬೇಕು, ಮನೇಲೆ ಬಿದ್ದಿರ್ಬೇಕು ಅನ್ನೋ ಕಾಲ ಹೊರಟೋಯ್ತು. ಮುಂದೆ ಬಂದ್ರೆ ಇವತ್ತು ಅವ್ರ ಮಾಲತಿ ಅವ್ರ ಸೈಡ್ಗೆ ಹೋಗಿ ನಿಂತಿರ್ಬೋದು. ಅವ್ರು ನಂಬ್ಕೊಂಡು 100 ಜನಕ್ಕೆ ಹಸಿವಿದೆ, 100 ಜನಕ್ಕೆ ಅನ್ನ ಹಾಕ್ಬೇಕು ಅಲ್ವಾ? ದಯವಿಟ್ಟು ಎಲ್ಲರೂ May 17th ಬಂದು ಸಿನಿಮಾ ನೋಡಿ, ಒಳ್ಳೇದಾಗ್ಲಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹಸ್ದವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ ಅಂತ. ಇವತ್ತು ಈ ಸಿನಿಮಾಗೆ ಬಂದು ಟಿಕೆಟ್ ಕೊಟ್ರೆ ಎಷ್ಟೋ ಜನಕ್ಕೆ ಅನ್ನ ಸಿಕ್ಕಂತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ 17th. ಮಾಲ್ತಿಯವರು ಒಳ್ಳೇದಾಗ್ಲಿ ನಿಮಗೆ. ಭಗತ್ ಸರ್ ನೋಡಿದ ಟ್ರೈಲರು ಬಹಳ ಅದ್ಭುತವಾಗಿ ಮಾಡಿದ್ದೀರಾ. ನೋಡ್ತಾ ಇದ್ರೆ ಅನಿಸ್ತಾ ಇದೆ ಏನೋ ಇದೆ ಸಿನಿಮಾದಲ್ಲಿ, ನೋಡ್ಬೇಕು ಅಂತ ಕುತೂಹಲ. ಫಸ್ಟ್ ಶೋ ನೀವು ಫ್ರೀಯಾಗಿ ಕೊಡೋದು ಬೇಡ, ಟಿಕೆಟ್ ತಗೊಂಡೆ ಫ್ರೀ ನಾನು ಬರ್ತೀನಿ, ಬಂದು ನಾನು ನೋಡ್ಲೇಬೇಕು. ಅದ್ಭುತವಾಗಿದೆ ಸಿನಿಮಾ. ಒಂಥರ ಕುತೂಹಲ ಹುಡ್ತು, ಒಳಗಡೆ ಏನಿದೆ ನನಗಂತೂ ಗೊತ್ತಿಲ್ಲ. ನೋಡೋಕ್ಕಾದ್ರು ಬಂದೇ ಬರ್ತೀನಿ, ಐ ಪ್ರಾಮಿಸ್. ನನ್ನ ಕಡೆಯಿಂದ ನಮ್ಮ ಆಶ್ರಮದ ಎಲ್ಲರನ್ನೂ ಕರ್ಕೊಂಡ್ಬರ್ತೀನಿ. ಒಂದು ಸ್ಪೆಷಲ್ ಎಲ್ಲರಿಗೂ ಒಂದು 100 ಜನ ನಿರಾಶ್ರಿತರಿಗೆ ಒಂದು ತೋರಿಸೋಣ. ನನ್ನ ಫೇಸ್ಬುಕ್ಕಲ್ಲಿ 1 million ಫಾಲೋವರ್ಸ್ ಇದ್ದಾರೆ. 10,000 ಪೀಪಲ್ ಅಲ್ಲ, 1 million, 10 lakh. ಓಕೆ, ನನ್ನ ಫಾಲೋವರ್ಸ್ಗೆಲ್ಲ ಹೇಳ್ತಾ ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರಾ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಆ ಒಂದು ಹೆಣ್ಮಗಳು ಈ ಒಂದು ಸಿನಿಮಾನ ಉಳಿಸಿ. ನನ್ನ ಕಡೆಯಿಂದ ನನ್ನ ಆಶ್ರಮ ಎಲ್ಲರೂ ಕರ್ಕೊಂಡ್ಬರ್ತೀನಿ. ನನ್ನ ಒಂದು ಒಕ್ಕೂಟ ಇದೆ, ಎಲ್ಲರಿಗೂ ಹೇಳ್ತೀನಿ. ಸ್ವಲ್ಪ ನಿರಾಶೆ, ಒಂದ್ ಸ್ವಲ್ಪ ಫ್ರೀ ಟಿಕೆಟ್ ಕೊಡಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಾಲ್ತಿಯವರು ಒಳ್ಳೇದಾಗ್ಲಿ. ಇನ್ನೊಂದು ವಿಷಯ ಹೇಳ್ತಿದ್ದೀನಿ. ಯಾವತ್ತು ಒಬ್ರ ಬಗ್ಗೆ ಮಾತಾಡೋದಕ್ಕಿಂತ ಒಬ್ರ ಬಗ್ಗೆ ಒಳ್ಳೇದೇ ಮಾತಾಡಿ. ಯಾಕೆಂದ್ರೆ ಇವತ್ತು ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ಸಿನಿಮಾ ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೀನಿ. ನಾನು ಸಿನಿಮಾ ಕಂಡ್ರೆ ಬಹಳ ಇಷ್ಟ. ಆದ್ರೆ ಒಂದು ಬೇಜಾರು ಏನ್ ಗೊತ್ತಾ, ಸಿನಿಮಾದಲ್ಲಿ ಏನೂ ಇರಲ್ಲ. ಸೂಪರ್ ಹಿಟ್ ಸಿನಿಮಾದಲ್ಲಿ ಎಲ್ಲ ಇರುತ್ತೆ,
ನೆಟ್ಫ್ಲಿಕ್ಸ್ ಬಂದ್ಮೇಲೆ ಇಟ್ಟು, ಅಮೆಝಾನ್ ಬಂದ್ಮೇಲೆ ಇಟ್ಟು. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಚೆನ್ನಾಗಿರೋ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಯಾರೋ ಒಬ್ರು ಹೇಳಿದ್ರು, ಯಾರೋ ಒಬ್ರು ನೋಡಿದ್ರು, ಇದ್ಯಾವ್ರು ನೋಡ್ತಾರೆ ಎಲ್ಲಕ್ಕಿಂತ ಫಸ್ಟ್ ಸಿನಿಮಾಗೆ ಹೋಗಿ ಆಮೇಲೆ ನೀವು ನೋಡಿ, ಆಮೇಲೆ ಮಾತಾಡಿ ನಿಜವಾಗ್ಲೂ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಒಳ್ಳೇದಾಗ್ಲಿ ಎಲ್ಲರಿಗೂ. ಮತ್ತೊಮ್ಮೆ ಸೂಟ್ ಸಿನಿಮಾದ ಎಲ್ಲ ಒಂದು ಆರ್ಟಿಸ್ಟ್ಗಳಿಗೆ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ, ಚೆನ್ನಾಗಿ ಬೆಳೀರಿ, ಸೂಪರ್ ಆಗಿರಿ, ಒಳ್ಳೇದಾಗ್ಲಿ. ಮತ್ತೊಮ್ಮೆ ಇಂಥ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಹಸಿವು ಮತ್ತೆ ಬಡತನ ಕಲಿಸುವಂಥ ಪಾಠ ಏನಿದೆ ಅದು ಯಾವ ಯೂನಿವರ್ಸಿಟಿ ಕೂಡ ಕಲಿಸೋದಿಲ್ಲ ಅಂತ ಜನರ ಹಸಿವನ್ನ ನೀಗಿಸ್ತಿದ್ದೀರಾ ಅಂದರೆ ಆ ಕೈಗಳಿಗೆ ದೇವರು ಮತ್ತಷ್ಟು ಶಕ್ತಿನ ಕೊಡಲಿ. ಸೊ ತಂಡದ ಪರವಾಗಿ ನಿಮಗೊಂದು ಕಿರು ಗೌರವ ದಯವಿಟ್ಟು ತಗೊಳ್ಬೇಕು. ಸರಿ, ಪ್ರೀತಿಯಿಂದ ಕರೀತಾರೆ ಸರ್. 10,000 ಇದ್ದಿದ್ದು 1,00,000 ಆಗ್ಬೋದು, ಅದಕ್ಕೆ ನಾನು ಮೆನ್ಷನ್ ಮಾಡ್ತಿಲ್ಲ 10,000 ಅಂತ. ಕಾಶಿನಾಥ್ ಇರಬಹುದು, ಸುನಿಲ್ ಕುಮಾರ್ ದೇಸಾಯಿ ಅವರು, ಗುರುಪ್ರಸಾದ್, ಹೀಗೆ ಏನು ಹೆಸರಾಂತ ದ ಲೆಜೆಂಡ್ಸ್ ಅಥವಾ ದಿಗ್ಗಜರು ಅಂತ ಏನು ಕರಿತೀವಿ, ಅವ್ರ ಹತ್ರ ಕೆಲಸ ಮಾಡಿದಂಥವ್ರು, ಕೆಲಸವನ್ನ ಕಲ್ತಂಥವ್ರು, ಜೊತೆಗೆ ಅದ್ಭುತವಾದಂತಹ ಬರಹಗಾರರು. ಸಮಾಜಕ್ಕೆ ಏನೋ ಒಂದು ಕೊಡಬೇಕು, ಜೊತೆಗೆ ಬರೀ ಕಂಟೆಂಟ್ ಅನ್ನೋದಕ್ಕಿಂತ ಇಲ್ಲಿನ ಟ್ರೈಲರ್ ನೋಡಿದ ತಕ್ಷಣ ನಮ್ಗೆ ಅನಿಸ್ತು ಯೂತ್ಸ್ಗೆ ಬಹಳನೇ ಕನೆಕ್ಟ್ ಆಗುವಂತಹ ಸಿನಿಮಾ ಅಂತ. ಸೊ ಭಗತ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸಿನಿಮಾನೇ ಮಾಡಿದಿರಂತೆ ಸರ್, ಈಗೇನು ಎದುರ್ತೀರ? ಬನ್ನಿ ಸರ್, ಒಂದು ಚಪ್ಪಾಳೆ ಬರಲಪ್ಪ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಂಗೆ ಮಾತಾಡೋಕ್ಕೆ ಬರಲ್ಲ ಅಷ್ಟು, ಆದರೆ ಈಗ ಟ್ರೈಲರನ್ನು ನೋಡಿದ್ರಿ. ಬಟ್ ಏನಂತಂದರೆ ಇದರಲ್ಲಿ ಟ್ರೈಲರಲ್ಲಿ ಜಸ್ಟು ಸಿನಿಮಾದಲ್ಲಿ ನಮಗೆ ಏನು ಬೇಕೋ ಅಷ್ಟನ್ನು ಮಾತ್ರ. ಅಂದರೆ ಆ್ಯಕ್ಚುಲಿ ನಾನು ಟ್ರೈಲರು ಬೇಡ ಅಂತ ಹೇಳಿದ್ದೆ, ಯಾಕಂದರೆ ಅದು ಎಲ್ಲ ಒಂದು ಕಡೆ, ಯಾಕಂದರೆ ಒಂದು ನಮ್ಮ ಮುಂಚೆಯಿಂದ ಹೇಳ್ಕೊಂಬಂದಂಗೆ ಒಂದು ಕಂಟೆಂಟ್ ಸಿನಿಮಾ ಮಾಡಿದ್ದೀವಿ ಅಂತಲೇ, ಸೂಟ್ ಜೊತೆ ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ ಅಂತಲೇ ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಟ್ ಟ್ರೈಲರ್ ಮಾಡೋದು ನಮ್ಗೊಂದು ಚಾಲೆಂಜಿಂಗ್ ಆಗಿತ್ತು. ಬಟ್ ಆದಷ್ಟು ಒಂದು 2-3 ವರ್ಷ ನನ್ನ ಟ್ರೈಲರನ್ನು ಮಾಡಿಕೊಂಡು ಕೊನೆಯದಾಗಿ ಕ್ಷಮಿಸಿ ಒಂದು ನಿಮಿಷ, ಶ್ರೀನಿವಾಸ್ ಮಾಜಿ ಸಚಿವರು ಗೋಪಾಲಯ್ಯ ಅವರು ಬಂದಿದ್ದಾರೆ, ನಮ್ಮೆಲ್ಲರನ್ನು ಆಶೀರ್ವಾದ ಮಾಡೋಕ್ಕೆ. ಚಾಲೆಂಜಿಂಗ್ ಆಗಿತ್ತು. ಕೊನೆಯದಾಗಿ ಏನಾದರೂ ಹೇಳಲೇಬೇಕು ಪ್ರೇಕ್ಷಕರಿಗೆ ಅನ್ನೋಕ್ಕೋಸ್ಕರ ಈ ಟ್ರೈಲರನ್ನು ಇದು ಮಾಡಿದ್ದೀವಿ. ಸಾಕಷ್ಟು ಜನ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಾಕಷ್ಟು ಒಂದಷ್ಟು ಕಲರ್ಗಳು ಬಂದು ಹೋಗ್ತಾ ಹೋಗುತ್ತೆ. ನಾನು ಮುಂಚೆಯಿಂದ ಹೇಳಿದಾಗೆ ಈ ಇಡೀ ಸೂಟು ಒಂದು ಬಣ್ಣ ಮತ್ತು ಭಾವನೆಗಳನ್ನು ನಡುವೆ ನಡೆಯುವಂತಹ ಕತೆ. ಆಮೇಲೆ ಎಲ್ಲ ಸಿನಿಮಾಗಳಲ್ಲೂ ಕಲಾವಿದರು ಸೂಟ್ಗಳನ್ನು ಧರಿಸ್ಕೊಂಡು ಅಭಿನಯ ಮಾಡ್ತಾರೆ, ಬಟ್ ಇಲ್ಲಿ ಸೂಟ್ ಜೊತೆ ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ. ಹಾಗೆ ಒಂದು ಬಣ್ಣ ಮತ್ತು ಒಂದು ಭಾವನೆಯ ನಡೆಯುವಂತಹ ಕಥೆಯಲ್ಲಿ ಮೊದಲ ಬಾರಿಗೆ, ಅಂದರೆ ಕನ್ನಡದಲ್ಲಿ ಮೊದಲ ಬಾರಿಗೆ ಅನಿಸುತ್ತೆ, ತುಂಬ ಕಲಾಕೃತಿಗಳನ್ನು ಈ ಸಿನಿಮಾದಲ್ಲಿ ನಮ್ಮ ಸೂಟ್ ಸಿನಿಮಾದಲ್ಲಿ ಬಳಸಿದ್ದೀವಿ. ತುಂಬ ಕಲಾಕೃತಿಗಳು ಅಂದರೆ ಇದು ಎಷ್ಟು ಅಂತಂದರೆ ತುಂಬ ಜನ, ಅಂದರೆ ರಾಜ್ಯದ ತುಂಬ ಜನ ಕಲಾವಿದರು, ಅಂದರೆ ಕಲಾವಿದರನ್ನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಹೆಚ್ಚಾಗಿ ನನಗೆ ಕಿರಣ್ ಅಂತ ಒಬ್ಬರು ಬೆಳಗಾವಿಯವರು ಸಾಕಷ್ಟು ಪೇಂಟಿಂಗ್ಸ್ಗಳನ್ನು, ಅಂದರೆ ಕ್ಲೈಮ್ಯಾಕ್ಸ್ಗೆ ತುಂಬ ಪೇಂಟಿಂಗ್ಸ್ಗಳು ಬೇಕಿತ್ತು, ಆ ಪೇಂಟಿಂಗ್ಸ್ಗಳನ್ನು ತಂದು ಕೊಟ್ಟು ಈ ಸಿನಿಮಾ ನಾವು ಇದು ಮಾಡಿದ್ದೀವಿ. ಬಟ್ ಮೇ 17ನೇ ತಾರೀಕು ತಾವೆಲ್ಲರೂ ಬಂದು ಸಿನಿಮಾ ನೋಡಬೇಕು. ಹಾಗೆ ಈ ಅಂದರೆ ಈ ಸೂಟಲ್ಲಿ ಏನಿರುತ್ತೆ ಅಂತಂದರೆ, ನಾವು ಫಸ್ಟು ಯಾವುದೋ ಪ್ರೊಡ್ಯೂಸರ್ಗೆ ನನಗಾದಂತಹ ಅನುಭವ ಅಂದರೆ, ನನಗೆ ನಿರ್ಮಾಪಕರು ಹೇಳಿದ್ರು ಮತ್ತು ಸಾಕಷ್ಟು ಜನ ನಮ್ಮ ಕಲಾವಿದರು ಹೇಳಿದ್ರು, ಅದ್ಭುತ ಬರಹಗಾರ. ನಾನು ಆ ಥರ ಏನು ಬರಹಗಾರ ಅಲ್ಲ, ಯಾಕಂದರೆ ಕಾಶಿನಾಥ್ ಸರ್ ನನಗೇನು ಹೇಳ್ಕೊಟ್ಟಿದ್ದಾರೆ ಆ ಒಂದು ನನಗೆ ತಿಳಿದ ಮಟ್ಟಿಗೆ ನಾನು ಒಂದು ಸಿನಿಮಾನ ಮಾಡಿದ್ದೀನಿ. ಹಾಗೆ ಇದಕ್ಕೆ ಸಾಕಷ್ಟು ಜನ ನಿರ್ಮಾಪಕರ ಹತ್ರ ಹೋದಾಗ, ಅಪ್ರೋಚಿಂಗ್ ಮಾಡಿದಾಗ ಅವ್ರು ಹೇಳೋದು ಅದೇ, ಯಾರು ಕಲಾವಿದರು, ಯಾರು ಆರ್ಟಿಸ್ಟು, ಈ ಥರದ್ದೇ ಕೇಳ್ತಾ ಹೋಗ್ತಾರೆ. ನಾನು ನಿರ್ಮಾಪಕರಿಗೆ ಹೇಳಿದೊಂದೇ, ಸೂಟ್ ಇಟ್ಕೊಂಡು ಏನಾದರೂ ಒಂದು ಸಿನಿಮಾ ಮಾಡೋಣ ಅಂತ. ಏನೋ ಸೂಟ್ ಇಟ್ಕೊಂಡು ಸಿನಿಮಾ ಮಾಡೋದು, ಅದನ್ನೇನಕ್ಕೆ ಮಾಡ್ತೀರಾ ಅಂತ. ಬಟ್ ನಾನು ಹೇಳಿದಂದರೆ, ಪ್ರತಿಯೊಬ್ಬ ಮನುಷ್ಯರು ಅವರ ಮಾತುಗಳಿಗೆ ಮುಖವಾಡಗಳನ್ನು ಧರಿಸಿರ್ತಾರೆ, ಹಾಗೆ ಅವರ ಭಾವನೆಗಳಿಗೆ ಸೂಟ್ಗಳನ್ನು ಹಾಕ್ಕೊಂಡಿರ್ತಾರೆ ಅಂತ.
ಇದೆರಡು ಕಳಚಿಬಿಟ್ಟಾಗ ಅಲ್ಲಿ ಏನೋ ನಮಗೆ ಒಂದು ಏನೇನೆಲ್ಲ ಕಾಣ್ಬೋದು. ಯಾಕೆ ನಾವು ಮನುಷ್ಯರಾಗಿ ನಿಂತ್ಕೋಬೋದು, ಅಥವಾ ಇವಾಗ ನೋಡ್ಬೋದು ತುಂಬ ಘರ್ಷಣೆಗಳಿದೆ, ಸೂಟಲ್ಲೇ ಕಾಣುತ್ತೆ. ಅದರ 4 ಫ್ಲೇವರ್ ಮೇಲೆ ಸಾಕಷ್ಟು ಆ ಘರ್ಷಣೆಯಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೀವಿ. ಒಂದು ಪ್ರೀತಿ ಅಂತಂದರೆ ಗುಲಾಬಿ, ಇನ್ನೊಂದು ಹಣ, ಮತ್ತೊಂದು ಪೇಂಟಿಂಗ್ ಬ್ರಷು ಕಲೆ, ನಾವೆಲ್ಲ ಇದರಲ್ಲೇ ಇರೋದು. ಹಾಗೆ ಕಾಮ ಅಂತಂದರೆ ಅದು ಕಾಂಡಮನ್ನು ಬಳಸಿದ್ದೀವಿ. ಹಾಗಂತ ಇದು ಕುಟುಂಬ ಸಮೇತ ನೋಡಬಾರ್ದು ಅಂತೇನಿಲ್ಲ, ಕುಟುಂಬ ಸಮೇತ ನೋಡುವಂತಹ ಸಿನಿಮಾನೇ. ಈ 4 ಫ್ಲೇವರಲ್ಲೇ ಮನುಷ್ಯ ಬದುಕಿರ್ತಾನೆ. ಅಂದರೆ ಆ ಘರ್ಷಣೆಯಲ್ಲೇ ಅವ್ನು ಇಡೀ ಬದುಕನ್ನು ಕಳ್ಕೊಳ್ತಾನೆ. ಅದು ಒಂದು ಸಲ ಆ ಸೂಟನ್ನು ಬಿಚ್ಚಿಟ್ಟಾಗ ಅವನಿಗೆ ಏನಾಗುತ್ತೆ ಆ ಫೀಲಿಂಗು, ಅದು ಸಿನಿಮಾ ನೋಡಿದಾಗ ಅದರ ಎಲ್ಲ ಅನುಭವ ನಿಮಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಮೊದಲು ಬಿ ರಾಮಸ್ವಾಮಿ ಅವರು ನಿರ್ಮಾಪಕರು, ಹಾಗೆ ಅವರ ಧರ್ಮಪತ್ನಿಯಾದ ಬಿ ಮಾಲತಿಗೌಡ ಅವರು ಹೇಳಿದ್ದದೆ. ಅವರು ಕನ್ನಡದ ಬಗ್ಗೆ ತುಂಬ ಒಲವು ಬಿ ರಾಮಸ್ವಾಮಿ ಅವರಿಗೆ. ಅವ್ರು ಹೇಳಿದ್ದು ಅಂದರೆ ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ನೀವು ಮಾಡೋಕ್ಕೆ ಹೊರಟಿದ್ದೀರಾ ಅಂತಂದರೆ ಅವ್ರಿಗೆ ಮೊದಲ ಅನುಭವ ಮಾಡಿ, ನನ್ನ ಪತ್ನಿ ನಿಮಗೆ ಎಲ್ಲ ಹಣಕಾಸು ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ, ನನಗೇನು ಬೇಕೋ ನನಗೆ ಕೇಳಿ. ನಾನು ದಿನ ಬರೋಕ್ಕಾಗಲ್ಲ, ಯಾಕಂದರೆ ಅವರು ಬ್ಯಾಂಕ್ ಎಂಪ್ಲಾಯ್, ನಾನು ಅಲ್ಲಿಗೆ ಹೋಗಬೇಕಾಗುತ್ತೆ, ಇವ್ರು ಮಾಡಿಕೊಡ್ತಾರೆ ಅಂತ. ನನಗನ್ಸಿದ್ದು ಏನು ಅಂತಂದರೆ, ಒಂದು ಸಾಮಾನ್ಯವಾಗಿ ನಿರ್ಮಾಪಕರು ಅಂತಂದರೆ ಇವಾಗ ನಾವೆಲ್ಲ ನಿಂತ್ಕೊಂಡು ಮಾಡಬೇಕಾದ್ರೆ ನಮಗೆ ಲಕ್ಷಾಂತರ ಸಮಸ್ಯೆಗಳಿರುತ್ತೆ. ಯಾಕಂದರೆ ನಾನು ಕೆಲವೊಂದು ಸ್ತ್ರೀ ಅಂತ ಒಂದು ಆರ್ಟಿಕಲನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಅದರ ಒಂದು ಬರಿತಾ ಇದ್ದಾಗ ಅದರ ನೋವುಗಳನ್ನು ಅವರು ಬರ್ಕೊಳ್ತಾ ಇದ್ರು. ಅಂದರೆ ಯಾವ್ಯಾವ ನಿರ್ಮಾಣ ಮಾಡಿದಾಗ ಅಣ್ಣವ್ರಿಗೆ ಯಾವ್ಯಾವ ಥರ ಸವಾಲುಗಳನ್ನು ನಾನು ಎದುರು ನೋಡಿದೆ ಅಂತ. ಆದರೆ ಏನಂದರೆ ಆ ಥರದ ಒಂದು ಸವಾಲುಗಳು ಒಂದು ಹೆಣ್ಣಾಗಿ ಎಷ್ಟು ನಾವು ಗಟ್ಟಿಯಾಗಿ ನಿಂತ್ಕೋತೀವಿ ಅದು ಸಿನಿಮಾ ರಂಗದಲ್ಲಿ. ಏನು ಅಂತಂದಾಗ ಎಲ್ಲರಿಗೂ ಗೊತ್ತಿದೆ, ಹೇಳೋವಂಥದ್ದಲ್ಲ. ನಾವಾಗೇ ನಿಂತ್ಕೊಂಡಾಗ ನಮಗೆ ಒಂದು 100 ಮಾತುಗಳು ಬರುತ್ತೆ. ಅಂದರೆ ಒಂದು ಹೆಣ್ಣಾಗಿ ನಿಂತ್ಕೊಂಡಾಗ ಅದು ಬೇರೆ ಥರನೇ ಇರುತ್ತೆ. ಬಟ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು, ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅನ್ನೋಕ್ಕೋಸ್ಕರ ಪ್ರತಿಯೊಂದನ್ನು ಮಾಡಿದ್ದಾರೆ. ಬಟ್ ಇದು ಸಿನಿಮಾನೇ ಅಲ್ಲದೆ ಲಾಸ್ಟ್ ಟೈಮ್ ನಾನು ಆಡಿಯೋ ರಿಲೀಸಲ್ಲಿ ಇದೇ ವೇದಿಕೆ ಮೇಲೆ ಹೇಳಿದ್ದೆ, 3 ಬಾರಿ ನಾವು ಜನಗಳ ಜೊತೆ ಹೋಗಬೇಕು ಅನ್ನೋಕ್ಕೋಸ್ಕರ. ಮೊದಲು ಏನು ಅಂತಂದರೆ ದ ಸೂಟ್ ಅಂತ ಒಂದು ಟೈಟಲನ್ನು ನಾವು ಇಟ್ಟ ಮೇಲೆ ಪ್ರತಿಯೊಬ್ಬರಿಗೆ ಅದರದೇ ಆದಂತಹ ಒಂದೊಂದಷ್ಟು ಭಾವನೆಗಳಿರ್ತವೆ. ಅಂತಂದರೆ ತುಂಬ ಭಾವನೆ ಇರುತ್ತೆ. ಅತಿಥಿ ದೇವೋ ಭವ ಸಬ್ ಟೈಟ್ಲು. ನಾವೆಲ್ಲರಿಗೂ ನಮ್ಮ ಬದುಕಿಗೆ ಅತಿಥಿಯಾಗೇ ಬರೋದು ಸೂಟು. ನಾವು ದಿನ ಹಾಕ್ಕೊಂಡು ಓಡಾಡಲ್ಲ. ನಮ್ಮ ಯಾವುದೋ ಮದುವೆ ರಿಸೆಪ್ಷನ್ನು ಅಥವಾ ನಾವು ಹೈಯರ್ ಎಜುಕೇಷನು ಹೊರಗಡೆ ದೇಶಕ್ಕೆ ಹೋದಾಗ ಈ ಥರದ್ದು ಹಾಕಿದಾಗ ನಾವು ಸೂಟ್ಗಳನ್ನು ಹಾಕ್ಕೊಂಡಿರ್ತೀವಿ. ಆಮೇಲೆ ಈ ಥರದ್ದು ನಾವು ಅದಕ್ಕೋಸ್ಕರ ನಮಗೆ ಒಂದು ಗೆಸ್ಟಾಗೇ ಬರೋದು ಸೂಟು. ಅದಕ್ಕೆ ಅತಿಥಿ ದೇವೋ ಭವ ಅಂತ ಅದನ್ನು ಸಬ್ ಟೈಟ್ಲನ್ನ ಬಳಸ್ಕೊಂಡಿದ್ದೀವಿ. ಅದು ಆ ಸೂಟ್ ಬಗ್ಗೆ ಮೊದಲು ನಾವು ಹೋಗಿದ್ದು ಈ ಸೂಟ್ ಬಗ್ಗೆ ಅವ್ರದ್ದೇ ಆದಂಥ ಭಾವನೆಗಳು ಏನಿರುತ್ತೆ ಅಂತ ಸಿನಿಮಾ ರಂಗದವ್ರಾಗ್ಬೋದು, ಪ್ರೇಕ್ಷಕರಾಗ್ಬೋದು, ಎಲ್ಲರ ಹತ್ರ ಅದ್ರ ಬಗ್ಗೆ ಏನಾದರೂ ಬರ್ಕೊಡಿ ಅಂತಂದಾಗ ಗಮನಗಳನ್ನು ಬರ್ಕೊಟ್ರು. ಸೆಕೆಂಡ್ಲಿ ಪ್ರೇಕ್ಷಕರಿಗೆ ಪ್ರಶ್ನೆ ಅಂತ ಹೋದೋ. ಈಗ ಮತ್ತೆ ಸಿನಿಮಾ ರಿಲೀಸ್ಗೆ ಪ್ರತಿಯೊಬ್ಬರ ಹತ್ರ ಹೋಗಿ ಕೇಳ್ಕೊಳ್ತಾ ಇದ್ದೀವಿ, ಸೂಟ್ ಜೊತೆ ಎಲ್ಲ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಬಟ್ ಎಲ್ಲ ಪ್ರೇಕ್ಷಕರದು ಒಂದೇ ಶಾಕಿಂಗು ಏನಂತಂದರೆ ಸೂಟ್ ಹೆಂಗೆ ಆಕ್ಟ್ ಮಾಡಿದೆ, ಸೂಟ್ ಡ್ಯಾನ್ಸ್ ಮಾಡುತ್ತಾ, ಊಟ ಮಾಡುತ್ತಾ, ಇಲ್ಲ ನಾವು ಊಟ ಮಾಡಿಸಿದ್ದೀವಿ, ಈ ಥರದ್ದು ನಾವು ಅವ್ರಿಗೆ ಹೇಳ್ದ. ಆದರೆ ಜನರಿಗಾಗಿ ಸಿನಿಮಾ, ಜನರಿಂದ ಸಿನಿಮಾ, ಜನರಿಗೋಸ್ಕರನೇ ಸಿನಿಮಾ ಅಂದ್ಕೊಂಡು ಒಂದು ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಇದನ್ನು ಮಾಡಿದ್ದೀವಿ. ಹಾಗೆ ಸಾಕಷ್ಟು ಜನ ಅಂದರೆ ಸುಮಾರು ಸ್ಟಿಕ್ಕರ್ಗಳನ್ನು ಮಾಡಿಸಿದ್ದು, ಆಟೋ ಸ್ಟಿಕ್ಕರ್ಗಳನ್ನು. ಪ್ರತಿಯೊಬ್ಬ ಆಟೋ ಡ್ರೈವರ್, ಯಾಕಂದರೆ ನಮ್ಮದು ಒಂದು ಸಣ್ಣ ಕಾನ್ಸೆಪ್ಟ್ ಬೇಸಿಂದ ತುಂಬ ನಾವು ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕಾಗುತ್ತೆ. ಆ ಒಂದು ಇದಕ್ಕೋಸ್ಕರ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳನ್ನು ಜಸ್ಟ್ ಒಂದು ರಿಕ್ವೆಸ್ಟು, ಸರ್ ಇದೊಂದು ನಮಗೆ ಪೋಸ್ಟರ್ಗಳನ್ನು ಹಾಕ್ಕೊಳ್ಳಿ ಅಂತಂದಾಗ ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಅವರೇ ಸ್ವತಃ ಅದನ್ನು ಅಂಟಿಸ್ಕೊಂಡು ಸುಮಾರು ಒಂದೂವರೆ ಸಾವಿರ ಈಗ ಅಷ್ಟು ಆಟೋಗಳ ಮೇಲೆ ಅವರು ಅಂಟಿಸ್ಕೊಂಡಿದ್ದಾರೆ. ನಾನು ಈ ಮೂಲಕ ಆಟೋ ಡ್ರೈವರ್ಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ಎಲ್ಲ ಅಣ್ಣವರಿಂದ ಹಿಡಿದು ಇತ್ತೀಚಿನ ಕಲಾವಿದರವ್ರಿಗೆಲ್ಲರೂ ಆಟೋ ಡ್ರೈವರ್ಗಳಿಗೆ, ಯಾಕಂದರೆ ಅವರ ಡ್ರೆಸ್ಗಳನ್ನು ಹಾಕ್ಕೊಂಡೇ ತುಂಬ ಜನ ಎಲ್ಲರೂ ಅಭಿನಯ ಮಾಡಿದ್ದಾರೆ. ಯಾಕಂತಂದರೆ ಅವರಷ್ಟು ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ. ಹಾಗೆ ನಾವು ಈ ಮೂಲಕ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ ಎಲ್ಲ ಕಲಾವಿದರು ಸಪೋರ್ಟಿವ್ ಆಗಿದ್ದರು. ತಾಂತ್ರಿಕ ವರ್ಗ, ಕಿರಣ್ ಹಂಪಾಪುರ ಆಗಿರ್ಬೋದು, ಕ್ಯಾಮ್ರಾಮೆನ್ನು, ಹಾಗೆ
ಎಡಿಟ್ರ್ ಸುರೇಶ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟ್ರು ಕಿರಣ್ ಶಂಕರ್ ಆಗಿರ್ಬೋದು. ಒಂದು ದೊಡ್ಡ ಅನುಭವ. ಲಾಸ್ಟ್ ಟೈಮ್ ನಾನೆಲ್ಲ ಹಂಚ್ಕೊಂಡಿದ್ದೀನಿ, ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಆಮೇಲೆ ಇದೆಲ್ಲ ನಾವು ಜೊತೇಲಿರಬೇಕಾದ್ರೆ ನಮಗೆ ಯಾವುದೋ ಒಂದು ಟಿಪಿಕಲ್ ಫೇಸ್ಗಳ ಒಂದಷ್ಟು ಬೇಕಾಗಿತ್ತು. ಅದರಲ್ಲಿ ನನಗೆ ಉಮೇಶ್ ಬಣಕರ್ ಸಾರು, ಈಗ ನಿರ್ಮಾಪಕರ ಸಂಘದ ಅಧ್ಯಕ್ಷರು, ಅವರು ನಮಗೆ ಒಂದು ಕ್ಯಾರೆಕ್ಟರ್ ಬೇಕು, ಏನು ಸ್ವಲ್ಪ ಕರ್ಲಿ ಹೇರು, ತುಂಬ ಬಾಡಿ ಆಕ್ಷನನ್ನು ಮಾಡಿಕೊಂಡು ಒಂದು ಪಾತ್ರ ಬೇಕಿತ್ತು. ಆ ಪಾತ್ರೆಗೆ ಅಪ್ರೋಚ್ ಮಾಡಿದೆ. ಅವರು ವಿ ನಾಗೇಂದ್ರ ಪ್ರಸಾದು, ಆಮೇಲೆ ಗಡ್ಡಾ ವಿಜಿ ಸಾರು, ಡೈರೆಕ್ಟರ್ ಗಡ್ಡಾ ವಿಜಿ ಅವರು, ಹಾಗೆ ರಂಗಭೂಮಿಗೆ ಸಾಕಷ್ಟು ಕಲಾವಿದರಿಗೆ ತಯಾರನ್ನು ಮಾಡಿದಂತಹ ಒಬ್ಬರು ಜೋಸೆಫ್ ಅಂತ ಇದ್ದಾರೆ ಅವರು. ಹಾಗೆ ಇಡೀ ಈ ಸಿನಿಮಾನ ದಿನ ನಡಿಬೇಕಲ್ಲ ಅಂತಂದರೆ ಬೆಳಗ್ಗೆ ಪ್ರಾರಂಭ ಆದರೆ ನಿರ್ಮಾಪಕರ ಬಜೆಟನ್ನು ನೋಡಿಕೊಂಡು, ಹಾಗೆ ನಾನೇನು ಅಂದ್ಕೊಂಡಿದ್ದೀನಿ ಅದ್ರ ತಕ್ಕಂಗೆ ಸಿನಿಮಾ ಹೊರಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರವಿಶಂಕರ್ ಸಾರು ಅವರಂತೂ ಬಹಳ, ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಖಡಕ್ ಮಾತು, ಇಷ್ಟೇ ಅಂದರೆ ಇಷ್ಟೇ, ಹೀಗೆ ಅಂದರೆ ಹೀಗೆ, ಇಷ್ಟಕ್ಕೆ ಮಾಡಿರಿ ಈ ಥರದ್ದೇ ಒಂದು ಇದನ್ನು ಮಾಡ್ಕೊಂಡಿದ್ರು. ಹಾಗೆ ಅದೇ ಖಡಕ್ಕಾಗಿ ನಮಗೆ ನಮ್ಮ ಡಿಸ್ಟ್ರಿಬ್ಯೂಟ್ರು ರಾಜಣ್ಣ ಅವರು ಅಷ್ಟೇ ಫುಲ್ಲು ಖಡಕ್ಕು, ಬಟ್ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಬಟ್ ಖಡಕ್ಕಾಗಿ ಹೇಳ್ತಾರೆ. ಅವ್ರಿಗೆ ಏನಂತಂದರೆ ಕೆಲಸ ಕರೆಕ್ಟಾಗಿ ಆಗಬೇಕು, ಪ್ಲಸ್ ಸಿನಿಮಾ ಅಂದ್ಕೊಂಡಂಗೆ ರಿಲೀಸ್ ಆಗಬೇಕು. ಹೊಸಬರು ಬಂದಿದ್ದೀರಿ, ಒಂದು ತಪ್ಪು ಸಂದೇಶ ಹೋಗಬಾರ್ದು, ರಾಜಣ್ಣ ಏನೋ ಹೊಸಬ್ರಿಗೆ ಇದು ಮಾಡ್ದ ಅಂತ. ಅದಕ್ಕೋಸ್ಕರ ಎಲ್ಲ ಥರದ್ದು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಿ, ದಯಮಾಡಿ. ಹಾಗೆ ಮಾಧ್ಯಮ ಮಿತ್ರರು ಸಹ ಲಾಸ್ಟ್ ಟೈಮ್ ಆಡಿಯೋ ರಿಲೀಸ್ ಆದಾಗ 1 ವಾರ ಆದರೂ ನಮಗೆ ವಿಷಯಗಳು ಬರ್ತಾ ಹೋಗೋದು. ಸಾಕಷ್ಟು ಜನ ನಮಗೆ ಕೇಳಿದ್ದಾರೆ, ಏನಪ್ಪ ನೀವು ಏನಾದರೂ ಹಣ ಕೊಟ್ಟಿದ್ದೀರಾ ಅಂತ. ನಾವು ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. ಸುಧೀಂದ್ರ ವೆಂಕಟೇಶ್ ಸಾರು ಅವರ ಒಂದು ಸಹಕಾರದಲ್ಲಿ 1 ವಾರ ಆದರೂ ನಮಗೆ ಆರ್ಟಿಕಲ್ಲು, ಎಲ್ಲೋ ಒಂದು ಕ್ಲಿಪ್ಪಿಂಗ್ಸು ಒಂದು ಬರ್ತಾನೆ ಇರೋದು. ಅಂದರೆ ಹೊಸಬರಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಮಾಧ್ಯಮ ಮಿತ್ರರು ಎಲ್ಲರೂ ಅಷ್ಟೇ. ಹಾಗೆ ಮೇ 17ನೇ ತಾರೀಕು ಚಿತ್ರ ಬಿಡುಗಡೆ ಇದೆ. ದಯಮಾಡಿ ಸಿನಿಮಾನ ನೋಡಿ. ನಾನು ಅದೇ ಹೇಳೋದು, ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಬಟ್ ಸೂಟು ಆ್ಯಕ್ಟ್ ಮಾಡಿದೆ, ಸೂಟ್ ಜೊತೆ ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ. ಆವತ್ತಿನ ದಿನ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಮತ್ತು ಸೋಷಲ್ ಮೀಡಿಯಾಗಳಲ್ಲಿ ಇದರ ಒಂದಷ್ಟು ಮಾಹಿತಿ ಇದೆ, ಅದನ್ನು ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ದ ಸೂಟ್ ಚಲನಚಿತ್ರದ ಸಂಪೂರ್ಣ ವಿವರಗಳನ್ನು ಭಗತ್ ರಾಜ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಎಲ್ಲ ಹೊಸ ಕಲಾವಿದರನ್ನು ಹಾಕೊಂಡು, ಅದರಲ್ಲೂ ನಾವು ಕನ್ನಡ ಚಲನಚಿತ್ರ ಮಾಡಬೇಕು ಅಂತಂದರೆ ಭಾಳ ಕಷ್ಟ. ಇದಕ್ಕೆ ಪ್ರೋತ್ಸಾಹಿಸ್ತಕ್ಕಂಥ ಕನ್ನಡಿಗರು ಬರಬೇಕು. ಈ ಚಲನಚಿತ್ರ ಒಂದು ಬಾರಿ ಆದರೂ ನಾವು ನೋಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಎಲ್ಲರೂ ಅದನ್ನ ಪ್ರಯತ್ನ ಪಟ್ಟರೆ ಖಂಡಿತವಾಗೂ ಇದೊಂದು ಅತ್ಯಂತ ಯಶಸ್ವಿ ಕನ್ನಡ ಚಲನಚಿತ್ರ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ನನ್ನ ಸಹೋದರಿ ಮಾಲತಿ ಗೌಡರು ಈ ಕಾರ್ಯಕ್ರಮಕ್ಕೆ ಬಂದೇ ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು, ಬಂದಿಲ್ಲ, ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಂದರು. പക്ഷേ ತಾವೆಲ್ಲ ಸೇರಿ ಭಗತ್ ರಾಜ್ ಅವರು, ರಾಮಸ್ವಾಮಿಯವರು, ಮಾಲತಿ ಗೌಡರು ಮತ್ತು ಅವ್ರ ಜೊತೆಲಿರ್ತಕ್ಕಂಥ ಒಂದು ತಂಡ ಅಂದರೆ ಒಂದು ದೊಡ್ಡ ಕುಟುಂಬ. ಒಂದು ಚಲನಚಿತ್ರನ ಮಾಡಬೇಕು ಅಂತಂದರೆ ಹೀರೋಯಿನ್ನು, ಸಹ ಕಲಾವಿದರು, ಡೈರೆಕ್ಟ್ರು, ಪ್ರೊಡ್ಯೂಸರು ಮತ್ತು ಲೈಟ್ ಬಾಯ್ಗಳು ಎಲ್ಲರೂ ಅದೊಂದು ದೊಡ್ಡ ಕುಟುಂಬ. ಸುಮಾರು 75ರಿಂದ 100 ದಿನ ಈ ಚಲನಚಿತ್ರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ತವೆ. ಅದು ಹಣಕಾಸಿನ ಸಮಸ್ಯೆಯಿಂದ ಹಿಡಿದು ಎಲ್ಲ ರೀತಿಯ ಸಮಸ್ಯೆಗಳಾಗಿರ್ತವೆ. പക്ഷേ ಪ್ರತಿಯೊಬ್ಬರು ಒಂದು ಚಲನಚಿತ್ರದಲ್ಲಿ ಹೊಸದಾಗಿ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ರೆ ಮುಂದೊಂದು ದಿನ ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥ ಇದರಿಂದ ಅನೇಕ ಕಲಾವಿದರು ಇವತ್ತು ದ ಸೂಟ್ ಚಲನಚಿತ್ರದಲ್ಲಿ ತಾವೇನು ಅಭಿನಯಿಸಿದಿರಿ, ಈ ಚಲನಚಿತ್ರ ಅತ್ಯಂತ ಯಶಸ್ವಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ತಾವೇನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇದ್ದೀರಾ, 17ನೇ ತಾರೀಕು ಏನಿದಾಗುತ್ತೆ, ಬಹುಶಃ ನನ್ನ ಭಾಗದಲ್ಲಿರ್ತಕ್ಕಂಥ ಥಿಯೇಟ್ರುಗಳಲ್ಲೂ ನಾನು 1 ಶೋ 2 ಶೋನ ನಮ್ಮ ಕಾರ್ಯಕರ್ತನ ಕಲಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ನವರಂಗಿ ಇರ್ಬೋದು, ನಮ್ಮ ಕಮಲಾನಗರದಲ್ಲಿರ್ತಕ್ಕಂಥ ಇದಿರ್ಬೋದು, ನಮ್ಮವರೇ ಮಾಡಿರ್ತಕ್ಕಂಥದ್ದು ನೋಡಿ ಅಂತಕ್ಕಂಥದ್ದನ್ನ ನಾನು ಪ್ರೋತ್ಸಾಹವನ್ನು ಕೊಡ್ತೇನೆ ಅಂತ ಬೇರೆ ಬೇರೆ ಸಿನಿಮಾಗಳು ಬಂದಾಗ ಮಾಡಿದ್ದೇವೆ. ಇದು ಎಲ್ಲ ಹೊಸಬ್ರು ಮಾಡೋದ್ರಿಂದ ನಿಮಗೆಲ್ರಿಗೂ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ.
ನಿಮ್ಮ ತಂದೆ ತಾಯಿಯ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ತಾವೇನು 100 ದಿನ ಕಷ್ಟಪಟ್ಟು ಮಾಡಿದರೆ ಇದು ಯಶಸ್ವಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಶುಭವನ್ನು ಹಾರೈಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ತಂಡದ ಕಡೆಯಿಂದ ನಿಮಗೊಂದು ಗೌರವ ಸಮರ್ಪಣೆ ಇದೆ, ದಯವಿಟ್ಟು ಸ್ವೀಕರಿಸಬೇಕು. ಈಗಾಗಲೇ ಹೇಳಿರೋ ಹಾಗೆ ಯಾಕೆ ವ್ಯಕ್ತಿತ್ವದ ಕಾರಣಕ್ಕಾಗಿ ಶ್ರೀಯುತ ಕೆ ಗೋಪಾಲಯ್ಯ ಅವರು ಮುಖ್ಯ ಆಗ್ತಾರೆ ಅಂದರೆ ಇದೇ ಕಾರಣಕ್ಕಾಗಿ. ಒಂದು ಸಿನಿಮಾ ಹೊಸಬರ ಪ್ರಯತ್ನ ಇರ್ಬೋದು, ಏನೇ ಇರ್ಬೋದು, ಖಂಡಿತ ಅವರಿಂದ ಏನಾಗುತ್ತೋ ಆ ಸಹಕಾರವನ್ನು ಅವ್ರು ಕೊಡ್ತಾರೆ. ಅದಕ್ಕೋಸ್ಕರ ಒಂದು ಪ್ರೀತಿಯ ಚಪ್ಪಾಳೆಗಳನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಚಿತ್ರತಂಡದವ್ರು ದಯವಿಟ್ಟು ವೇದಿಕೆಗೆ ಬನ್ನಿ. ಚಿತ್ರತಂಡದ ಎಲ್ಲ ಕಲಾವಿದರು ದಯವಿಟ್ಟು, ಟೆಕ್ನಿಷಿಯನ್ಸ್, ಕಲಾವಿದರು ಎಲ್ಲರೂ ಕೂಡ. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಮೇ 17ನೇ ತಾರೀಕು ದಯವಿಟ್ಟು ಎಲ್ಲ ಕನ್ನಡಿಗರು ಕೂಡ ಥಿಯೇಟರ್ಗೆ ಬಂದು ದ ಸೂಟ್ ಸಿನಿಮಾವನ್ನ ವೀಕ್ಷಿಸಬೇಕಾಗಿ ಕೇಳ್ಕೊಳ್ತಿದ್ವಿ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರು, ಪ್ರಿಂಟ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಮೀಡಿಯಾ, ಹಾಗೆ ಎಲ್ಲ ಸುದ್ದಿವಾಹಿನಿಯ ಎಲ್ರಿಗೂ ಕೂಡ ಹೃದಯಸ್ಪರ್ಶಿ ಧನ್ಯವಾದಗಳು. ಇನ್ನು